ಇನ್ನು ದದ್ದಲ್ ಪತ್ನಿಯ ಅಕ್ಕನ ಮಗನ ಹೆಸರಲ್ಲೂ ಕೂಡ ಜಮೀನು ಖರೀದಿ ಮಾಡಿದ್ದಾರಂತೆ. ಅದು ಕೂಡ 4 ಕೋಟಿ ರೂಪಾಯಿ ಮೌಲ್ಯದ ಜಮೀನು ಖರೀದಿ ಆಗಿದೆಯಂತೆ. ಈ ಹಿನ್ನೆಲೆ ಸಮನ್ಸ್ ನೀಡೋದಕ್ಕೂ ಕೂಡ ರೆಡಿಯಾಗಿದ್ದಾರೆ ಅಧಿಕಾರಿಗಳು. ಜಮೀನು ಮಾರಾಟ ಮಾಡಿದಂತಹ ಮಹಿಳೆಗೆ ಈಗಾಗಲೇ ಇಡಿ ಅಧಿಕಾರಿಗಳು ನೋಟಿಸ್ ಕೂಡ ಕೊಟ್ಟಿದ್ರು. ವಿಚಾರಣೆಗೆ ಹಾಜರಾಗುವಂತೆ ಲಕ್ಷ್ಮೀ ದೇವಿ ಅನ್ನುವಂತಹ ಮಹಿಳೆಗೆ ಇಡಿ ಅಧಿಕಾರಿಗಳು ಸಮನ್ಸ್ ನೀಡಿದ್ದಾರೆ. ಇನ್ನು ಬೆಂಗಳೂರಿನ ಇಡಿ ಕಚೇರಿಗೆ ವಿಚಾರಣೆಗೆ ಬರುವಂತೆ ಸಮನ್ಸ್ ನೀಡಿದ್ದಾರೆ. ಆದರೆ ಅವರು ಇರುವಂಥದ್ದು ರಾಯಚೂರು ಜಿಲ್ಲೆಯಲ್ಲಿ. ಸೊ ಅವರ ಮನೆ ಗೃಹ ಪ್ರವೇಶ ಇತ್ತಂತೆ. ಸೊ ಆ ಸಂದರ್ಭದಲ್ಲೇ ಇಡಿ ಅಧಿಕಾರಿಗಳು ಮನೆಗೆ ತೆರಳಿ ಅವರಿಗೆ ಶಾಕ್ ನೀಡಿರ್ತಾರೆ. ಮನೆಯಲ್ಲಿ ಸಂಭ್ರಮ ಇರುತ್ತೆ. ಮನೆಯ ಗೃಹ ಪ್ರವೇಶ ಅಂತಂದ್ರೆ ತುಂಬಾ ಜನ ಬಂದಿರ್ತಾರೆ, ಕುಟುಂಬಸ್ಥರು ಬಂದಿರ್ತಾರೆ, ಒಂದು ರೀತಿ ಸಂತಸದ ಟೈಮ್ ಅದು. ಸೊ ಆ ಟೈಮಲ್ಲಿ ಇಡಿ ಅಧಿಕಾರಿಗಳು ದದ್ದಲ್ ಅವರ ಮನೆಯನ್ನ ಪರಿಶೀಲನೆ ನಡೆಸ್ತಾ ಇರ್ತಾರೆ. ಆಗ ಈ ಆಸ್ತಿ ಪತ್ರ ಲಭ್ಯವಾಗುತ್ತೆ. ಡೈರೆಕ್ಟ್ ಆಗಿ ಲಕ್ಷ್ಮೀ ದೇವಿ ಅವರ ಮನೆಗೆ ಹೋಗಿ ಅವ್ರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಸಮನ್ಸ್ ಕೊಡ್ತೀವಿ, ನೋಟಿಸ್ ಕೊಡ್ತೀವಿ, ಅಗತ್ಯವಿದ್ರೆ ಬೆಂಗಳೂರಿಗೆ ಬರಬೇಕು ಅಂತ ಕೂಡ ಹೇಳ್ತಾರೆ. ಈ ಬಗ್ಗೆ ನಮ್ಮ ರಾಯಚೂರು ಪ್ರತಿನಿಧಿ ಶ್ರೀಕಾಂತ್ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ. ಶ್ರೀಕಾಂತ್, ಈಗ ಆಲ್ರೆಡಿ ಲಕ್ಷ್ಮೀ ದೇವಿಗೆ ಸಮನ್ಸ್ ಕೊಟ್ಟಿದ್ದಾರಂತೆ ಇಡಿ ಅಧಿಕಾರಿಗಳು. ಯಾವಾಗ ವಿಚಾರಣೆಗೆ ಹಾಜರಾಗ್ತಾರೆ? ಸಭಾ ಈಗ ಆಲ್ರೆಡಿ ಏನು 10ನೇ ತಾರೀಕು ಮತ್ತೆ 11ನೇ ತಾರೀಕು ಇಡಿ ರೇಡ್ ಆಗ್ತದೆ ರಾಯಚೂರು ನಗರದ 2 ಕಡೆ. ಈ ದಾಳಿ ವೇಳೆ ಸಾಕಷ್ಟು ಪ್ರಮಾಣದ ದಾಖಲೆಗಳು, ಕಡತಗಳು ಸಿಕ್ಕಿರ್ತವೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ದಾಖಲೆಗಳನ್ನ ಹಿಡಿದು, ಅಂದ್ರೆ ಈಗ ದದ್ದಲ್ ಅವರ ಹೆಂಡತಿ ಇದಾರಲ್ಲ, ಪತ್ನಿಯ ಅಕ್ಕನ ಮಗ ಕಾರ್ತಿಕ್ ಅಂತ ಹೇಳಿದಾನೆ. ಕಾರ್ತಿಕ್ ಮತ್ತೆ ಆಂಜನೇಯನಂತಹ ಇಬ್ರು ಏನ್ ಮಾಡಿರ್ತಾರೆ ಅಂತಂದ್ರೆ, ದದ್ದಲ್ ಏನು ಈ ರೀತಿಯಾಗಿ ಅಕ್ರಮ ಆಸ್ತಿ ಮಾಡಿದ್ದಾರೆ ಅನ್ನೋಂಥ ಸಂಶಯಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳಿಗೆ ಮಹತ್ವದ ದಾಖಲೆ ಸಿಗ್ತದೆ. ಅದು ಏನು ಅಂತಂದ್ರೆ 3 ಎಕರೆ 31 ಗುಂಟೆ ರಾಯಚೂರು ನಗರದ ಅಸ್ಕೆಹಾಳದಲ್ಲಿರುವಂತಹ ಒಂದು ನಿವೇಶನವನ್ನ ದದ್ದಲ್ ಅವರ ಪತ್ನಿಯ ಅಕ್ಕನ ಮಗನಿಗೆ, ಅಂದ್ರೆ ದದ್ದಲ್ ಅವರಿಗೆ ಮಗನೇ ಆಗ್ತಾನೆ ಕಾರ್ತಿಕ್, ಅವನ ಹೆಸರಲ್ಲಿ ರಿಜಿಸ್ಟರ್ ಆಗಿರ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ದೇವಿ ಅನ್ನೋರು ಜಮೀನನ್ನ ಕೊಟ್ಟಿರ್ತಾರೆ ಇವರಿಗೆ, ದದ್ದಲ್ ಅವರ ಮಗನಿಗೆ. ಈ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಲಕ್ಷ್ಮೀ ದೇವಿ ಅವರ ಮನೆಗೆ ಹೋಗಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ಸಮನ್ಸ್ ಅನ್ನ ಜಾರಿ ಮಾಡಿದ್ದಾರೆ. ಮನಿ ಲಾಂಡ್ರಿಂಗ್ ವಿಚಾರವಾಗಿ ಅವ್ರ ಮೇಲೆ ಕೇಸನ್ನು ಸಹ ದಾಖಲು ಮಾಡಿದ್ದಾರೆ. ಬೆಂಗಳೂರಿಗೆ ವಿಚಾರಣೆಗೆ ಬರ್ಬೇಕು ನೀವು, ಇಷ್ಟು ದುಡ್ಡು ಅಂದ್ರೆ 3 ಎಕರೆ 31 ಗುಂಟೆ ಜಮೀನನ್ನ ಮಾರಿದ ಹಣ 4 ಕೋಟಿ ಅಮೌಂಟ್ ಬಂದಿರ್ತದೆ. ಆ 4 ಕೋಟಿಯಿಂದ 2 ಮನೆಗಳನ್ನ ಖರೀದಿ ಮಾಡಿರ್ತಾರೆ ಲಕ್ಷ್ಮೀ ದೇವಿ ಅವರು. ಆ ಖರೀದಿ ಮಾಡಿದಂತಹ ಮನೆ ಓಪನಿಂಗ್ ಇರ್ತದಲ್ಲ, ಗೃಹ ಪ್ರವೇಶದ ದಿನದಂದೇ ಇಡಿ ಅಧಿಕಾರಿಗಳು ಹೋಗಿ ದಾಳಿ ಮಾಡ್ತಾರೆ. ಅವತ್ತು ಪಾಪ ಲಕ್ಷ್ಮೀ ದೇವಿ ಅವರು ಕಣ್ಣೀರ್ ಹಾಕ್ತಾರೆ. ಸರ್, ಇದಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ಜಸ್ಟ್ ಭೂಮಿಯನ್ನ ಮಾರಾಟ ಮಾಡಿದೀನಿ, ಅವರು ತಗೊಂಡವರು ಭೂಮಿ ಕೊಂಡ್ಕೊಂಡವ್ರು ಬೇರೆ ಇದ್ದಾರೆ ಅಂತೇಳಿ. ಆದ್ರೆ ಇದಕ್ಕೆಲ್ಲವನ್ನ ನೀವು ಬೆಂಗಳೂರಿನ ಕಚೇರಿಗೆ ಬಂದು ನೀವು ವಿಚಾರಣೆಯನ್ನ ಹಾಜರಾಗಬೇಕು, ಏನಿದೆ ಸತ್ಯಾಸತ್ಯತೆಯನ್ನ ಹೇಳ್ಬೇಕು ಅಂತ ಹೇಳಿ ಸದ್ಯಕ್ಕೆ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಅವರಿಗೆ ಸದ್ಯಕ್ಕೆ ನೋಟಿಸ್ ಅನ್ನ ಕೊಟ್ಟು ಹೋಗಿರುವಂತದ್ದು. ಸಭಾ, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.